ಹಾಯ್ ಫ್ರೆಂಡ್ಸ್, ನಾನಿಲ್ಲಿ ಪಾಲಕ್ ಸೊಪ್ಪಿನ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪಿನ ಬಾತಿಗೆ ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ನೀರಿಗೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಹಸಿಮೆಣಸನ್ನು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಯಾಕೆ ಸೇರಿಸ್ತಿದ್ದೀನಿ ಅಂದರೆ ಅದು ಪಾಲಕ್ ಸೊಪ್ಪು ಯಾವುದೇ ಥರ ಪರಿಮಳ ಇರೋದಿಲ್ಲ, ಅದಕ್ಕಾಗಿ ಸೇರಿಸ್ತಾ ಇದ್ದೀವಿ. ಹಾಗೆ 2 ಚಕ್ಕೆ, 2 ಲವಂಗ, 4 ಕಾಳುಮೆಣಸು ಸೇರಿಸ್ತಾ ಇದ್ದೀನಿ. ಹಸಿಮೆಣಸು ಸೇರಿಸಿರೋದ್ರಿಂದ ಕಾಳುಮೆಣಸನ್ನ 4 ಸೇರಿಸ್ತಾ ಇದ್ದೀನಿ. ಹಾಗೆ ಶುಂಠಿನೂ ಸಹ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸಿದ್ದೀನಿ. ಬೆಳ್ಳುಳ್ಳಿ ಸಹ ಸೇರಿಸ್ತಾ ಇದ್ದೀನಿ, ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ. ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ಉದ್ದುದ್ದದಾಗಿ ಹೆಚ್ಚಿ ಹಾಕಿದ್ದೀನಿ ನೋಡಿ. ಹಾಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಅದು ಪಾಲಕ್ ಸೊಪ್ಪನ್ನು ಸಹ ಸೇರಿಸಿ ತಣ್ಣಗಾದ ನಂತರ 1 ಲೋಟ ನೀರು ಹಾಕಿ ರುಬ್ಕೊಳ್ಳಿ. ರುಬ್ಬಿ ಆದ ನಂತರ ಇಲ್ಲಿ ಈಗ ರೆಡಿ ಮಾಡೋಣ ಪಾಲಕ್ ಸೊಪ್ಪನ್ನು. ನಾನಿಲ್ಲಿ 2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ 1 ದಾಲ್ಚಿನ್ನಿ ಎಲೆ, 2 ಲವಂಗ ಹಾಕಿ 1 ಸಣ್ಣ ಚಕ್ಕೆನ ಹಾಕಿದ್ದೀನಿ. ರುಬ್ಕೊಂಡಿರೋ ಮಸಾಲೆ ಸಹ ಹಾಕಿರ್ತೀವಲ್ಲ, ಅದಕ್ಕಾಗಿ. ಈಗ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕ್ಯಾರೆಟು ಮತ್ತು ಬೀನ್ಸನ್ನು ಹೆಚ್ಚಿಟ್ಕೊಂಡಿದ್ವಲ್ಲ ಮೀಡಿಯಮ್ ಸೈಜಲ್ಲಿ, ಅದನ್ನು ಸಹ ಸೇರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಬಣ್ಣ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ಬೆಂದಿದೆ ಅಂತ. ಆ ಟೈಮಲ್ಲಿ ಏನು ಮಾಡಬೇಕು, ನಾವಿಲ್ಲಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಮಸಾಲೆ ಸೇರಿಸಿದ್ರ ಮೇಲೆ ಈ ಥರ ಆಗುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಕುದಿಸ್ಬೇಕು. ಯಾಕಂದರೆ ನಾವು ಎಲ್ಲದೂ ಹಸಿದೇ ಹಾಕಿರೋದಲ್ವ ಸ್ಪೈಸಸ್ಗಳು, ಅದಕ್ಕಾಗಿ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಅದು ಚೆನ್ನಾಗಿ ಕುದ್ದಾದ ನಂತರ ನೋಡಿ, ಇಲ್ಲಿ ಅಕ್ಕಿನ ಸೇರಿಸ್ಬೇಕು. ಅಕ್ಕಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಫ್ರೈ ಮಾಡಬೇಕು ನೀವು, ಮಸಾಲೆಲ್ಲೇ ತುಂಬ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಇದಕ್ಕೆ 2 ಲೋಟ ಅಕ್ಕಿಗೆ ನಾನಿಲ್ಲಿ 4 ಲೋಟ ನೀರು ಸೇರಿಸಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಲಾಸ್ಟಿಗೆ ಕಸ್ತೂರಿ ಮೆಂತ್ಯನ ಹಾಕಿದ್ದೀನಿ. ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಚೆನ್ನಾಗಿ ಕುದ್ದಾದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ, ಈ ಥರ ಕುದೀತಾ ಇದೆಯಲ್ವಾ, ಇವಾಗ ಏನು ಮಾಡಬೇಕು, ಲಿಡ್ ಕ್ಲೋಸ್ ಮಾಡಿ. ನನಗಿಲ್ಲಿ 1 ವಿಸಿಲಿಗೆ ಎಲ್ಲದೂ ಬೆಂದ್ಬಿಡುತ್ತೆ, ತರಕಾರಿನೂ ಬೇಯುತ್ತೆ, ಅಕ್ಕಿನೂ ಸಹ ಬೇಯುತ್ತೆ. ನಾನಿಲ್ಲಿ 1 ವಿಸಿಲ್ ಹೊಡ್ಸ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ, ನೋಡ್ತಾ ಇದ್ದರೆ ತಿನ್ನೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಸೋನಾ ಮಸೂರಿ ಅಕ್ಕಿಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಬಟ್ ನಾವು ಮನೆ ಅಕ್ಕಿಲಿ ಮಾಡಿರೋದು, ಅದು ಚೆನ್ನಾಗಿ ಬಂದಿದೆ, ಅಡ್ಡಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ನೋಡಿ, ಸರ್ವ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ತಿಂಡಿ ತಿಂದು ಮುಗಿಸಿ ತೋಟಕ್ಕೆ ಔಷಧಿ ಹೊಡೆಯೋದಕ್ಕಿತ್ತು, ಹಾಗಾಗಿ ಔಷಧಿ ಹೊಡೆಯೋಣ ಅಂತ ಹೊರಟಿದ್ವಿ. ನಮ್ಮನೆಯವ್ರು ಹೊಡಿತಾ ಇದ್ರು, ಹಾಗೆ ಅವರೊಬ್ಬರೇ ಹೊಡಿತಾ ಇದ್ರು ಅಂತ ಹೇಳಿ ನಾನು ಹೊಡೆದೆ ಸ್ವಲ್ಪ ಹೊತ್ತು. ಹಿಂಗಾರಕ್ಕೆ ಔಷಧಿ ಹೊಡಿತಾ ಇದ್ವಿ. ಹಾಗೆ ನಾನು ಸ್ವಲ್ಪ ಹೊತ್ತು ಹೊಡೆದು ಅದಾದ ನಂತರ ಮಧ್ಯಾಹ್ನ ಆಯಿತು. ಹಾಗೆ ಊಟಕ್ಕೆ ಬಂದ್ವಿ. ಊಟಕ್ಕೆ ನಾನಿವತ್ತು ಇಲ್ಲಿ ಬಸಳೆ ಸೊಪ್ಪಿನ ಸಾರು ಮಾಡಿದ್ದೆ, ಹಾಗೆ ಸೊಪ್ಪಿನ ಪಲ್ಯ ಮಾಡಿದ್ದೆ, ಹಾಗೆ ಸೌತೆಕಾಯಿ ಬಜ್ಜಿ ಮಾಡಿದ್ದೆ. ಬಟ್ ಇದ್ರದ್ದು ಯಾವುದ್ರದ್ದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತೋಟ ಕೆಲಸ ಇತ್ತಲ್ವ, ಅದಕ್ಕಾಗಿ ಯಾವುದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮಾಡುವಾಗ ವೀಡಿಯೋ ಮಾಡ್ಕೊತೀನಿ. ಹಾಗೆ ಊಟ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ನಾವು ಔಷಧಿ ಹೊಡೆದಿತ್ತು, ಹಾಗೆ ಬೇಗ ಬೇಗ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಔಷಧಿ ಹೊಡೆಯೋಕ್ಕೆ ಹೊರಟ್ವಿ. ಹಾಗೆ ಇವ್ರು ಹೊಡಿತಾ ಇದ್ರು. ಬಟ್ ಇಲ್ಲಿ ಹಿಂದ್ಗಡೆ ಇಲ್ಲಿ ಪೈಪ್ ಕಾಣಿಸ್ತಿದೆಯಲ್ಲ, ಅದನ್ನು ಯಾರೋ ಒಬ್ಬರು ಎತ್ಕೊಡ್ಲೇಬೇಕು ಔಷಧಿ ಹೊಡಿಬೇಕಾದ್ರೆ. ಹಾಗೆ ಅದನ್ನು ನಾನು ಎತ್ಕೊಡ್ತಾ ಇದ್ದೆ. ಹಾಗೆ ಔಷಧಿ ಎಲ್ಲ ಕಡೆ ಹೊಡೆದು ಆಯಿತು. ಹಾಗೆ ಟೀ ಮಾಡ್ಕೊಬಂದೆ ಹೋಗಿ. ಆಮೇಲೆ ಇಬ್ಬರು ಕೂತ್ಕೊಂಡು ಟೀ ಕುಡಿತಾ ಕೂತ್ಕೊಂಡ್ವಿ, ಸ್ವಲ್ಪ ಹೊತ್ತು ಮಾತಾಡ್ಕೊತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡೋದು ಮರಿಬೇಡಿ ಫ್ರೆಂಡ್ಸ್.